बैक टू आवर चैनल। तो हम आ गए वापस बिल्कुल एक नई मूवी के साथ और बहुत ज़्यादा एक्साइटेड हूँ मैं इस मूवी को देखने के लिए। मैंने ना एक पॉडकास्ट सुना था इसका बियर बाइसेप्स का, जहाँ पे वो कंतारा मूवी के बारे में बात कर रहे थे। तो मैं ऐसी थी कि भाई कंतारा मूवी है ना, तो उस टाइम उसमें थोड़ी सी ग्लिम्स ही दिखाई थी उसकी, और तो मेरे को ऐसे था कि भाई मुझे ये मूवी देखनी है, और अब मैं जाकर देख रही हूँ ये मूवी, मैंने नहीं देख रखी है। और अगर हम लोग इस मूवी की बात करें तो इसमें ये 2022 में ये मूवी आई है। अगर इसके स्टार्स की बात करें, इसमें जो कास्ट है वो है ऋषभ शेट्टी और अच्युत कुमार करके है। मुझे दोनों के बारे में नहीं पता है, कन्नड़ा लैंग्वेज में है और बजट इसका 16 करोड़ था। बाकी देखते हैं कि कैसे होने वाली है ये मैंने मूवी। भी मूवी देखी नहीं, बट मैंने इस मूवी के बारे में एक ट्रेलर बोल लो या ऐसे देखा था थोड़ा सा। तो उसके अंदर तो मुझे ऐसा लग रहा है कि थोड़ा गॉड से रिलेटेड मूवी है ये। ठीक है, बाकी इस मूवी को देख के पता चलेगा। और मैं भी बहुत एक्साइटेड हूँ क्योंकि थोड़ा मुझे ऐसे गॉड से रिलेटेड मूवीज थोड़ी अच्छी लगती है कि थोड़ा जिसमें ऐसे थोड़ा सा क्या कहते हैं अपना हिस्ट्री रिलेट करता है ना मूवी के अंदर, तो मुझे थोड़ा अच्छा लगता है। बाकी देखते हैं मूवी कैसे रहती है। वही, सो फिर आप भी देखिए, हम भी देखते हैं। लेट्स स्टार्ट। वाओ। ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದು ಪೀಸ್ ಆಫ್ ಮೈಂಡ್. 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಯಾಕೆ? ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳ್ರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಪ್ಪಿ ಹಿಡಿಯುವ ಪ್ರೀತಿ, ಇದೆರಡು ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಗ್ತದೆ ಭೂತಾಯ್ತಾಳ್ರೆ? ಹುಡುಕು, ಒಬ್ಬನೇ. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದ್ರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ಓ ಭಾಯ್, ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆ ಎಂತ ಬೇಕು ಕೇಳಿ, ಕೊಡ್ತೇನೆ. ಏನಿದೆಗೆ ಎಲ್ಲ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುಲಿಯನ್ನು ಮಾತ್ರ ಕೇಳಬೇಡಿ. पंजूरली? ओ भाई, इनके अंदर वो आ गया भगवान। ओ भाई, ನಿನ್ನ ಬಿಟ್ಟು ಬೇರೆ ಎಂತ ಸೆ ಬೇಡ ಪಂಜುರ್ಲಿ. ओ भाई, ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. क्या मांगेगा ये यार? सेम ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟಾ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಳಿಗ ಕೂಡ ಬರ್ತಾರೆ. ಹೊರ ಮಾತ್ರ ತತ್ತಂದೇಡ ಯಾನಪಡಿ ಅಂತ ಹೇಳಲ್ಲ, ಕ್ಷೇತ್ರ ಮಾಲಬಡೆ. ओ भाई, ಆಯ್ತು ಪಂಜುರ್ಲಿ. ओ ये अपने साथ ले गया पंजुली को. ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ನ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. वाओ, क्या बात है यार.
ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. 1970. ಆವತ್ತಿಂದ ದನಿಗಳ ಮನೆಯಿಂದನೇ ಭಂಡಾರ ಅಬ್ಬರದಲ್ಲಿ ಹೊರಡುದು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಅಲ್ಲ ಮಗ. ಹಿಂದೆ ಕೇಳುದ್ರಲ್ಲಿ ಎಂತ ತಪ್ಪಿಲ್ಲ. ಆದ್ರೆ ನಾವಿರುವುದು ದೈವದ ಚಾಕ್ರಿ ಮಾಡ್ಲಿಕ್ಕಲ್ಲ. ನಮ್ಮ ದೈವ ಬಿಟ್ಟು ನಾವ್ ಎಲ್ಲಿಗೆ ಹೋಗುದು? ನಾವು ಮನುಷ್ಯರು ಮಾಡೋ ತಪ್ಪೆಂದ ಗೊತ್ತುಂಟು ಮಗ, ಅದು ನಾವು ಕೊಟ್ಟದ್ದು, ಅದು ನಮ್ದು ಅಂತ ಎನಿಸು. ಆದ್ರೆ ಅದು ಎಲ್ಲಿಂದ ಬಂತು, ಯಾರಿಗೆ ಸೇರಿತ್ತು, ಆ ಸತ್ಯ ಗೊತ್ತಿದ್ರೆ ನಾವು ನೆಮ್ಮದಿ. वही सही बात है यार, बहुत सही बात बोली है. ಬಾಂಬೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯುಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 100 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ये तो ಗೊತ್ತು? कंतारा ऐसे, मतलब कि हम लोगों ने देखा है डांस फॉर्म ऐसे होता है, भरतनाट्यम टाइप में ना. ವಾಪಸ್ ಕೊಟ್ಟ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗುತ್ತೆ. ಅಯ್ಯೋ, ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರು ಸಹ ದೈವ ದೈವ ಇಲ್ಲೇ ಅಲ್ಲಿ ನಡೀತಾ ಉಂಟಲ್ಲ. ಈ ಥರ ನಾಟಕ ನಾನು ಸುಮಾರು ನೋಡಿದ್ದೇನೆ ಆಯ್ತಾ. ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ. ನಿಮಗೆ ಎಷ್ಟು ಹಕ್ಕುಂಟ, ನನಗೆ ಸಹ ಅಷ್ಟೇ ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗೋದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. भाई साहब ये सुन लिया है इसने. मुझे लग रहा है ये जाएगा, अब काम चलेगा. ए भाई साहब, अब मुझे लगता है इनके अंदर आएंगी वो. ओ भाई. और ना मतलब सेम हमारे भी ऐसे ही होता है कि एक आदमी के अंदर भगवान आता है. हाँ, तुमने बताया सेम ये तो भी हाँ, ऐसे हो रहा है. हाँ. भाई साहब, ओ इसके लिए तो सबक हुआ आज उस बच्चे के लिए. आ गया उनके अंदर भगवान. ओ भाई, अब वो कुछ बोलेगा सर. इतना सुंदर इनका टायर है वैसे, बहुत सुंदर. ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ, ಕೇಳುವಂತ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ, ಇದು ಯಾವುದು ಈ ಊರಿನವರದಲ್ಲ. ಸುಮ್ಮನೆ ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನು ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ?
ओ भाई, ये तो उनका मजाक करना, मतलब कि बेइज्जती करना हो गया ना. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ಶಿವ, अब क्या करेंगे ये? वो चले गए क्या छोड़कर? उन्होंने ऐसे कहा कि मुझे ढूंढ के दिखाओ, कुछ ऐसा अभी मैंने ये- पढ़ा इसमें लिखा हुआ भी. हाँ. ओ भाई, कंतारा कंतारा भाई साहब. ಅವರಿಂದ ಮಾಯ ಆದದ? ಮತ್ತೆಲ್ಲ ಎಲ್ಲಿದ್ರೆ ಅವರು ವಾಪಸ್ ಬರ್ತಿರ್ಲಿಲ್ವಾ? ಅಲ್ಲ, ಕೊಂದಿದ್ರೆ ಕೊಂದಿದ್ರೆ ಬಾಡಿ ಸಿಗಿದ್ಲ್ವನ? ಹಾ ಹೌದಲ್ಲ. ನೀನವರು ಮಾಯಾದ ಜಾಗ ನೋಡ್ಬೇಕಾ? ಕಾಡು, ಅವರು ಮಾಯಾದ ಜಾಗದ ಸುತ್ತ ಬೆಂಕಿ. ಆದ್ರೆ ಆ ಬೆಂಕಿ ಕಾಡನ್ನ ಬೆಳಗ್ತಾ ಇರ್ಲಿಲ್ವಾ, ಇನ್ನೂ ಕತ್ತಲು ಮಾಡ್ತಾ ಇತ್ತು. ಮತ್ತೆ ಆ ದನಿ ಹಾಜರು ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ओ भाई, और वो कंतारा गायब हो गए. ಭಯಂಕರ ಸ್ಟ್ರಾಂಗ್ ದೈವ ಮಾರೆ. वो भाई साहब, ಈಗ से ये कानून होता है कि आपको पूरा नहीं तो ऐसे कापड़ मजाक पूरा बनाना दैव। चाहिए. ಎಂತ ಪವರ್ ಅಲ್ಲ. अच्छा, ये मुर्गों की लड़ाई हो रही है. हाँ, वाह, पहली बार देखा मैंने. सेम. भाई ಯಾರ साहब, ಅಡಪೆ ಬಿಡಿಸಿದ್ದನ? ಒಮ್ಮ ಗೊತ್ತಿಲ್ಲ. ಗೊತ್ತಾದ್ರೆ ಸಿಗ್ಲಿಕ್ಕೆ ಹೇಳಾಯ್ತಾ? ಕೊಡ ಕೊಡ, ಹಾರ ಕೊಡ. ನಮ್ಮ ಇಂದಿನ ಕಂಬಳದ ವಿಶೇಷ ಅತಿಥಿಗಳು ಮತ್ತು ಕೋಣಗಳಿಗೆ ಜೋಡಿ ಹಾರ ದಣಿಯಲ್ಲ, ರಕ್ತಕಾರಿ ಸತ್ರಲ್ಲ ಅವ್ರ ಮಗವ. ಹೌದು. ಇವ್ರು ಸಹ ಅಪ್ಪನ ಹಾಗೆಯಾ? ಇಲ್ಲಪ್ಪ, ಇವ್ರು ಬಂಗಾರ ಜನ. ಮಗು ಅದು ಹೇಳಿ ಪ್ರಯೋಜನ ಇಲ್ಲ ಮತ್ತೆ. ಇದು ಬೈಕ್ ಸಿಗ್ತದ ಅಂತಲ್ಲ? ಹಾ, ಬಂದವರೇ ಸಿಗ್ತದೆ. ಊರ ಮಾನೀಯರು ಬಂದು ನಮ್ಮ ಕಂಬಳವನ್ನ ಚಂದಗಾಣಿಸಿಕೊಡಬೇಕಾಗಿ ಕೆರಾಡಿ ಬೀಡಿನ ಮನೆಯವರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. क्या बात. अब तो ये देखो, डे बाय डे ना ये मतलब पूरा एक प्रॉपर फेस्टिवल टाइप सेलिब्रेट कर रहे हैं इसको. एक मेला टाइप हो रहा है, पहले नहीं होता था. ಪಳಗಿದ ಕೋಣವಿದು. ಹಲೋ ಸುಧಾಕರ್ ಶೆಟ್ರೆ, ಹೇಳಿ ರಾಜಣ್ಣ, ಹೇಳಿ. ओ भाई, ಕೊಲಕ್ಕಿದ್ಯಲ್ಲ ಕೋಲ ಆಗ್ತದ? ಮತ್ತೆ ಆಗದೆ ಯಾರಿಗೆ ಕೋಲ ಕಟ್ಟುದು? कॉमेडी लग रही है बात में. ಶಿವ ಕಟ್ಟಬೇಕಿತ್ತು, ಅವನಿಗೆ ಜವಾಬ್ದಾರಿ ಇಲ್ಲ. वही. ಈಗ ಅವನ ಚಿಕ್ಕಪ್ಪನ ಮಗ ಗುರುವ ಇದ್ದಾನೆ, ಅವನು ಕಟ್ಟೋದು. ಕೋಲಕ್ಕೆ ಬಾ, ಮಾತ್ರ ತಪ್ಪಿಸ್ಬೇಡ. ಹೆಂಡತಿ ಕೂಡ ಕರ್ಕೊಂಡು ಬಾ, ಆಯ್ತಾ? ಗಮ್ಮತ್ ಮಾಡುವ. ओ भाई, ಈಗ ಗದ್ದೆಗೆ ಇಳಿಯುತ್ತಿರುವಂತ ಕೋಣಗಳು ಕಾಡು ಬೆಟ್ಟು ಶಿವಣ್ಣನವರದ್ದು. ओ भाई, वो ओ भाई, भाई साहब. ಶಿವ, ಹೋದ ಸಲಕ್ಕಿಂತ 2 ಸೆಕೆಂಡ್ ಕಮ್ಮಿಯಲ್ಲೇ ಮುಗಿಸಿದ್ಯಾ ನೀನು. ಭರ್ಜರಿ ಭರ್ಜರಿ ಓಟ. ಈ ಸಲ ಆದ್ರೂ ನಮ್ಮ ಕೋಣ ಗೆಲ್ಬೋದಾ? ಗೆಲ್ಲುದ? ಛೇ,
ಈ ಸರಿ ಎಲ್ಲ ರೆಕಾರ್ಡ್ ಮುರಿತದೆ. भाई क्या स्टार्टिंग दिखाई है, मतलब थोड़ी इमोशनल स्टार्टिंग दिखाई है और उसके बाद में क्या दिखाया कि मुर्गी की लड़ाई हो रही है, भैंस की रेस हो रही है। वाह, प्रॉपर टिपिकल विलेज वाली और मतलब चीजें। कि वही वो मतलब बिल्कुल गांव वाला दिख रहा था, लेकिन जो मतलब कि उन्होंने डेटी का जिसका मजाक बनाया ना जिस लैंडलॉर्ड ने, उसकी तो मतलब कि उल्टी हो गई, वो कोर्ट जा भी नहीं पाया। और लेकिन इसमें दिखाया कि कैसे जो वो डेटी है जिसको वो पूछता है वो कहीं भाग गए हैं। उससे जब उन डेटी ने बोला ना कि जो मैंने अभी तक तेरे को शांति दी है इतने सालों में उसका क्या, तो वो ऐसे थे कि भाई मैं क्या ही बोलूँ। बाकी क्या होगा वो तो अगले पार्ट में ही पता लगेगा। तो गाइज यही था हमारा रिएक्शन। आप लोगों को कैसा लगा प्लीज़ कमेंट करके ये भी बताइएगा। अगर अच्छा लगे तो प्लीज़ इस पार्ट को लाइक करिए, शेयर करिए, कमेंट करिए। बाय।